ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಎರಡು ಸೈಟ್ನ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮುಂಚೆ ನೋಡಿ, ನಾನು ಈಗ ತೋರಿಸ್ತಾ ಪ್ಲೇಸ್ ಬಂದ್ಬಿಟ್ಟು ಆ ಸೈಟ್ಗೆ ನಿಯರಿಗಿರೋ ಪ್ಲೇಸ್ನ ತೋರಿಸ್ಕೊಂಡು ಆಮೇಲೆ ಆ ಸೈಟ್ ಹತ್ರ ಹೋಗ್ತೀನಿ. ಸೊ ಅದಕ್ಕೋಸ್ಕರ ಆ ನಿಯರ್ಗಿರೋ ಪ್ಲೇಸ್ ತೋರಿಸ್ತಾ ಇದ್ದೀನಿ. ಈಗ ಈ ಪ್ಲೇಸ್ ನಾನು ಏನು ತೋರಿಸ್ತಾ ಇದ್ದೀನಿ ಆ ಪ್ಲೇಸ್ ಬಂದ್ಬಿಟ್ಟು ಮಾಗಡಿ ರೋಡ್, ನೈಸ್ ರೋಡ್ ಜಂಕ್ಷನ್ ಬರುತ್ತಲ್ಲ, ಆ ಮಾಗಡಿ ರೋಡ್ ಜಂಕ್ಷನ್ನು ಇದು ಪ್ಲೇಸು. ಈ ಪ್ಲೇಸ್ ಬಂದ್ಬಿಟ್ಟು ಗೊಲ್ಲರಹಟ್ಟಿ ಬಸ್ ಸ್ಟ್ಯಾಂಡ್. ಈ ಪ್ಲೇಸು ಗೊಲ್ಲರಹಟ್ಟಿ ಬಸ್ ಸ್ಟ್ಯಾಂಡು. ಸೊ ಇದ್ರ ಸುತ್ತಮುತ್ತ ನಿಮಗೆ ಈ ಕಡೆ ನೀವು ಇವಾಗ ರೈಟ್ ಸೈಡ್ ಹೋದರೆ ನಿಮಗೆ ಯಾವುದು ತುಂಗಾನಗರ, ಹೊಸಹಳ್ಳಿ, ಬ್ಯಾಡ್ರಳ್ಳಿ, ಆಮೇಲೆ ಸುಂಕದಕಟ್ಟೆ, ಹೆಗ್ನಳ್ಳಿ, ಹೇರವಳ್ಳಿ ಈ ಎಲ್ಲ ರೋಡ್ಗೆ ಅದು ಕನೆಕ್ಟ್ ಆಗುತ್ತೆ. ಹಂಗೆ ಮೆಜೆಸ್ಟಿಕ್ಕು ಕೂಡ ಈ ರೋಡು ಕನೆಕ್ಟ್ ಆಗುತ್ತೆ ರೈಟ್ಗೆ. ನೀವು ಲೆಫ್ಟ್ ಇವಾಗ ನೋಡಿ, ನಾನು ಲೆಫ್ಟ್ ತೋರಿಸ್ತೀನಿ, ಆ ರೋಡ್ ಬಂದ್ಬಿಟ್ಟು ನಿಮಗೆ ಇದು ಯಾವುದು ತಾವರೆಕೆರೆಗೆ ಕನೆಕ್ಟ್ ಆಗುತ್ತೆ ಆ ರೋಡು. ಹಂಗೆ ನೆಲಮಂಗಲಕ್ಕೆ ಕೂಡ ಅದು ಕನೆಕ್ಟ್ ಆಗುತ್ತೆ. ಆಮೇಲೆ ಈ ನೈಸ್ ರೋಡಿಂದ ನೀವು ಯಾರು ITBT ಕಡೆ ಹೋಗ್ತಿರೋ ಅಂಥವ್ರಿಗೆ ನೈಸ್ ರೋಡ್ ಮೂಲಕ ಹೋಗ್ತೀನಿ ಅಂದರೆ ನೀವು ಯಾವುದು ಮೈಸೂರು ರೋಡು, ಕನಕಪುರ ರೋಡು, ಹೊಸಕೆರೆಹಳ್ಳಿ, ಆಮೇಲೆ ಬನ್ನೇರುಘಟ್ಟ, ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ, ಈ ಎಲ್ಲ ಪ್ಲೇಸಸ್ಗೆ ಆ ನೈಸ್ ರೋಡಿಂದ ನೀವು ಕನೆಕ್ಟ್ ಆಗ್ಬೋದು. ಸೊ ಇಲ್ಲಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ನು, ಕನೆಕ್ಟಿವಿಟಿ, ಫೆಸಿಲಿಟಿ ಎಲ್ಲ ಹೋಲಿಸಿದ್ರೆ ಇಲ್ಲಿಂದ ನಿಮಗೆ ತುಂಬಾ ಎಲ್ಲ ಈ ಒಂದು ಸೈಟ್ಗೆ ನಿಯರ್ಗೆ ಈ ಎಲ್ಲ ಫೆಸಿಲಿಟಿ ತುಂಬಾ ಕನೆಕ್ಟಿವಿಟಿ ಚೆನ್ನಾಗಿದೆ. ಸೊ ಹಂಗಾಗಿ ಯಾರು ಈ ಒಂದು ಪ್ಲೇಸಲ್ಲಿ, ಇದು ಪ್ಲೇಸು ಗೊಲ್ಲರಹಟ್ಟಿ, ಈ ಪ್ಲೇಸ್ ಬಂದ್ಬಿಟ್ಟು ಗೊಲ್ಲರಹಟ್ಟಿ. ಈ ಪ್ಲೇಸಲ್ಲಿ ಸೈಟ್ ಬೇಕು ಅನ್ನೋರು 100% ಒಂದ್ಸರಿ ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಬೈ ಮಾಡಿರಂತೆ. ಸೊ ನೋಡಿ, ಈಗ ನಾನು ಸರ್ಕಲ್ ತೋರಿಸ್ಬಿಟ್ಟು, ನನಗೆ ಇದು ಕೊಡಿಗೆಹಳ್ಳಿ ಮೇನ್ ರೋಡ್ ಅಂತಾರೆ. ನಿಮಗೆ ಕೊಡಿಗೆಹಳ್ಳಿ ಮೇನ್ ರೋಡ್ ನೀವು 2-3 ಕಡೆ ಕೇಳಿರ್ತೀರ. ಕೊಡಿಗೆಹಳ್ಳಿ, ಬ್ಯಾಟ್ರಾಯಪುರ ಕಡೆನೂ ಕೊಡಿಗೆಹಳ್ಳಿ ಇದೆ, ಆಮೇಲೆ ಈ ಕಡೆ ಮಾಗಡಿ ರೋಡಲ್ಲೂ ಕೊಡಿಗೆಹಳ್ಳಿ ಇದೆ. ಸೊ ಈ ಕೊಡಿಗೆಹಳ್ಳಿ ರೋಡಲ್ಲಿ ನಾನು ಈಗ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇದು ನೈಸ್ ರೋಡ್ ವಾಲ್, ಅದು ಪಕ್ಕದಲ್ಲಿರೋದು ರೈಟ್ ಸೈಡ್ಗೆ. ಆ ಪಕ್ಕಕ್ಕೆ ಒಂದು ರೋಡ್ ಬರುತ್ತೆ, ಇದು ಕೊಡಿಗೆಹಳ್ಳಿಗೆ ಕನೆಕ್ಟ್ ಆಗೋ ರೋಡ್ ಇದು. ನೋಡಿ, ನಾನು ಆ ಸರ್ಕಲ್ ಏನು ತೋರಿಸಿದ್ನೋ ಜಸ್ಟ್ 2 or 3 ಮಿನಿಟ್ಸಲ್ಲಿ ನೀವು ಆ ಎರಡು ಸೈಟ್ಗೆ, ಇವಾಗ ನೆಕ್ಸ್ಟ್ ನಾನು ಏನು ತೋರಿಸೋನೋ ಆ ಎರಡು ಸೈಟ್ಗೆ ಜಸ್ಟ್ 2 or 3 ಮಿನಿಟ್ಸು ಡಿಸ್ಟೆನ್ಸ್ ಇದೆ ಅಷ್ಟೇ. ಸೊ ಅಷ್ಟು ಕಡಿಮೆ ಡಿಸ್ಟೆನ್ಸ್ ಇರೋದ್ರಿಂದ ಒಂದು, ಆಮೇಲೆ ಇದ್ರ ಸುತ್ತಮುತ್ತ, ಆ ಸೈಟ್ ಸುತ್ತಮುತ್ತ, ಈ ಪ್ಲೇಸ್ ಸುತ್ತಮುತ್ತ ಸ್ಕೂಲು, ಕಾಲೇಜಸ್ಸು, ಕಮರ್ಷಿಯಲ್ ಇದು, ಆಮೇಲೆ ಮಾಗಡಿ ರೋಡ್ ನೀವು ಕೇಳಿರ್ಬೋದು, ಹೆವಿ ಕಮರ್ಷಿಯಲ್ ಜಾಗ, ಆಮೇಲೆ ನಿಮಗೆ ಸಿಕ್ಕಾಪಟ್ಟೆ ಬ್ಯುಸಿ ಇರೋ ರೋಡ್ ಅಂತಲೇ ಹೇಳ್ಬೋದು. ಅಷ್ಟು ಇದಕ್ಕೆ ನಿಯರ್ ಇರೋ ಇವೆರಡು ಸೈಟ್ ಬರ್ತವೆ. ಸೊ ಹಂಗಾಗಿ ಈ ಎರಡು ಸೈಟ್ನ ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ನಾನು ಆ ಕೊಡಿಗೆಹಳ್ಳಿ ಮೇನ್ ರೋಡ್ ಅಂತೀವಲ್ಲ, ಆ ಕೊಡಿಗೆಹಳ್ಳಿ ಮೇನ್ ರೋಡ್ ಮೂಲಕ ನಾನು ಬಂದೆ. ಈ ಸರ್ಕಲ್ಲು ಕೂಡ ನಾನು ತೋರಿಸ್ತೀನಿ. ಇದು ಪೈಪ್ಲೈನ್ ರೋಡು, ಈಗ ಲೆಫ್ಟ್ ಇದೆ ಅಲ್ಲಿ ಪೈಪ್ಲೈನ್ ರೋಡ್, ಅದು ಆ ಸರ್ಕಲ್ ಕೂಡ ತೋರಿಸ್ತೀನಿ. ಈ ರೋಡ್ ಬಂದ್ಬಿಟ್ಟು ಈಗೇನು ಲೆಫ್ಟ್ ನಾನು ತೋರಿಸಿದ್ನೋ ಈ ರೋಡ್ ಬಂದ್ಬಿಟ್ಟು ನಿಮಗೆ ಭರತ್ ನಗರ, ಪ್ರಕೃತಿ ನಗರ, ಆಮೇಲೆ ಇದು ಯಾವುದು ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್ಗೂ ಕೂಡ ಈ ಒಂದು ರೋಡು ಕನೆಕ್ಟ್ ಆಗುತ್ತೆ. ನೋಡಿ, ಅದು ಸರ್ಕಲ್ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಡೆವಲಪ್ಮೆಂಟ್ ಆಗಿರೋ ಏರಿಯಾ, ತುಂಬಾ ಚೆನ್ನಾಗಿರೋ ಏರಿಯಾ, ಹೆವಿ ಕಮರ್ಷಿಯಲ್ ಏರಿಯಾ. ಸೊ ಈ ಎಲ್ಲ ನಿಯರ್ಗೆ ತುಂಬ ಹತ್ತಿರ ಇರೋ ಸೈಡ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಈಗ ನೆಕ್ಸ್ಟು ಸೈಟ್ ಇರೋ ಮೇನ್ ರೋಡ್ಗೆ ನಾನು ಬಂದಿದ್ದೀನಿ. ಇನ್ನೇನು ಜಸ್ಟ್ ಒಂದು 2 ಸೆಕೆಂಡ್ಸಲ್ಲಿ ಆ ಸೈಟ್ ಹತ್ರ ಹೋಗ್ತಾ ಇದ್ದೀನಿ. ನೋಡಿ, ಅದ್ರ ಸುತ್ತಮುತ್ತ ಮೇನ್ ರೋಡ್ ಬಂದ್ಬಿಟ್ಟು 30 ಫೀಟ್ ರೋಡು, ಸ್ಯಾನಿಟರಿ ಡ್ರೈನೇಜ್ ಎಲ್ಲ ಆಗಿದೆ. ತುಂಬಾ ಚೆನ್ನಾಗಿರೋ ಏರಿಯಾ ಕೂಡ, ತುಂಬ ಚೆನ್ನಾಗಿರೋ ಜಾಗ ಕೂಡ. ಹಂಗಾಗಿ ಈ ಒಂದು ಪ್ಲೇಸಲ್ಲಿ, ಯಾವುದು ಗೊಲ್ಲರಹಟ್ಟಿ ಅನ್ನೋ ಪ್ಲೇಸಲ್ಲಿ ಯಾರು ಸೈಟ್ ಬೇಕು ಅಂಥವರು 100% ಅವ್ರಿಗೆ ಇದು ಸೂಟಬಲ್ ಸೈಟ್ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಈಗ ನೋಡಿ, ನಾನು ಆ ಸೈಟ್ ಮುಂದೆ ಇರೋ ಒಂದು ರೋಡ್ನ ನಾನು ತೋರಿಸ್ತಾ ಇದ್ದೀನಿ. ಇದು ಈ ಕಡೆ ನೋಡಿ, ಈ ರೋಡೂ ಆ ಮೇನ್ ರೋಡಿಗೆ ಕನೆಕ್ಟ್ ಆಗುತ್ತೆ. ಇದು ಕೂಡ 30 ಫೀಟ್ ರೋಡು.
ನೋಡಿ ನಾನು ಆ ಪೈಪ್ಲೈನ್ ರೋಡ್ ಅಂತ ಹೇಳಿದ್ನಲ್ಲ, ಆ ಪೈಪ್ಲೈನ್ ರೋಡ್ಗೆ ಈ ರೋಡು ಕನೆಕ್ಟ್ ಆಗುತ್ತೆ. ಇದು ನೈಸ್ ರೋಡ್ ವಾಲ್ ಏನಿದೆಯೋ, ನೈಸ್ ರೋಡ್ ವಾಲ್ ಇದು ಏನಿದೆಯೋ ಆ ವಾಲ್ಗೆ ಪಕ್ಕಕ್ಕೆ ಇರೋ ಇದು ಒಂದು ರೋಡ್. ಇದು ಈ ರೋಡ್ ಪಕ್ಕಕ್ಕೆ ಆ 2 ಸೈಟು ಬರ್ತವೆ. ನಾನು ಯಾಕೆ ಎಲ್ಲ ಸುತ್ತಮುತ್ತ ತೋರಿಸ್ತೀನಿ ಅಂದರೆ, ನಿಮಗೆ ವಿಡಿಯೋದಲ್ಲೇ ಆಲ್ಮೋಸ್ಟ್ ನೀವು ಆ ಸುತ್ತಮುತ್ತ ಏನಿದೆ ಎತ್ತ ಹೆಂಗೆ ಅಂತ ನೋಡ್ಬಿಡಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ವಿಡಿಯೋದಲ್ಲೇ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತೋರ್ಸೋಕ್ಕೋಸ್ಕರ ಸುತ್ತಮುತ್ತ ತೋರಿಸ್ಕೊಂಬಂದು ಆಮೇಲೆ ಜಾಗ ಮನೆ ನಾನು ತೋರಿಸ್ತೀನಿ. ಸೊ ಹಂಗಾಗಿ ಎಲ್ಲ ತೋರಿಸ್ಕೊಂಡು ಬಂದಿದ್ದೀನಿ. ಸೊ ನೋಡಿ, ಈಗ ನಾನು ತೋರಿಸ್ತೀನಿಲ್ಲ, ಆ 2 ಸೈಟು ಖಾಲಿ ಇದ್ದಾವೆ, 2 ಸೈಟು ಸೇಲ್ಗಿದ್ದಾವೆ. ಎರಡು ಮೆಜರ್ಮೆಂಟ್ ಬಂದ್ಬಿಟ್ಟು, ಸೈಡ್ದು ಮೆಜರ್ಮೆಂಟ್ ಬಂದ್ಬಿಟ್ಟು 30-40 ಎರಡು ಸೈಟ್ ಮೆಜರ್ಮೆಂಟು. ಸೊ ನಿಮಗೆ 2 ಸೈಟ್ ಮೆಜರ್ಮೆಂಟು ಟೋಟಲ್ ಬಂದ್ಬಿಟ್ಟು 60-40 ಬರ್ತೈತೆ. ಸೊ ಯಾರು ಬೇಕಾದ್ರೆ 30-40 ಸಿಂಗಲ್ ಆದರೂ ತೊಗೊಬೋದು, 60-40 ಬೇಕು ಅಂದರೂ ಕೂಡ ತೊಗೊಬೋದು. 2 ಫೇಸ್ ಬಂದ್ಬಿಟ್ಟು ನಾರ್ತ್ಗೆ, 2 ಸೈಡ್ ಫೇಸ್ ಬಂದ್ಬಿಟ್ಟು ನಾರ್ತ್ಗಿದೆ. ಆಮೇಲೆ ಈ ಒಂದು ಸೈಟು ತೊಗೊಳ್ಳೋರಿಗೆ ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ತೋರಿಸ್ಕೊಂಬಂದಿನಿ, ಸರ್ಕಲ್ಲು, ಮೇನ್ ರೋಡು, ಅದ್ರ ಅಕ್ಕಪಕ್ಕ ಎಲ್ಲ ತೋರಿಸ್ಕೊಂಬಂದಿನಿ. ಎಲ್ಲ ಡೆವಲಪ್ಮೆಂಟ್ ಆಗಿದೆ, ಚೆನ್ನಾಗಿದೆ. ಆಮೇಲೆ ಯಾರು ಈ ಒಂದು ಸೈಟ್ ತೊಗೊಂಡು ಬೇಕಾದ್ರೆ ನೀವು ನೆಕ್ಸ್ಟು ಇದು JV ಅಂತ ತೊಗೊಂಡು ಅಪಾರ್ಟ್ಮೆಂಟ್ ಕೂಡ ಇಲ್ಲಿ ನೀವು ಕಟ್ಕೊಬೋದು. ಮೊದಲು ಕೇಳಿದ್ದಾರೆ, ಇದಕ್ಕೆ ಮುಂಚೆನೂ ಆ ಓನರ್ಗೆ ಇದನ್ನು JV ಆಗಿ ಇದು ಮಾಡಿಕೊಡ್ತೀರಾ ಅಂತ ಕೇಳಿದ್ದಾರೆ. JV ಅಂದರೆ ಜಾಯಿಂಟ್ ವೆಂಚರ್ ಅಂದರೆ ನಿಮಗೆ ಒಂದು 50-50, 60-40 ಆ ಥರ ರೇಷಿಯೋದಲ್ಲಿ ಅಪಾರ್ಟ್ಮೆಂಟ್ ಕಟ್ಬಿಟ್ಟು ಒಂದಷ್ಟು ಮನೆಗಳು ಓನರ್ ಕಡೆಗೆ, ಒಂದಷ್ಟು ಮನೆಗಳು ಫ್ಲ್ಯಾಟ್ಗಳು ಬಿಲ್ಡರ್ಗಳಿಗೆ ಕಡೆಗೆ ಇರ್ತವೆ. ಸೊ ಆ ಥರ ಶೇರ್ ಮಾಡ್ಕೊತಾರೆ JV ಅಂದರೆ. ಆ ಥರನೂ ಬೇಕಾದ್ರೆ ಇದನ್ನು ನೀವು ಬೈ ಮಾಡಿದ್ದಾದಮೇಲೆ ಬೇಕಾದ್ರೆ ಅದನ್ನು ಮಾಡ್ಕೊಬೋದು. ಹಂಗಾಗಿ ನೀವು ಇದರಿಂದ ಒಳ್ಳೆ ಪ್ರಾಫಿಟ್ ಕೂಡ ಮಾಡ್ಬೋದು. ಆ ಸೈಟ್ ತೋರಿಸ್ಕೊಂಬಂದೆ ನೋಡಿ. ಈ ರೋಡು ಅದೇನು ನಾನು ಪೈಪ್ಲೈನ್ ರೋಡ್ ಅಂದಲ್ಲ, ಆ ಪೈಪ್ಲೈನ್ ರೋಡು ಈ ರೋಡ್ಗೂ ಕನೆಕ್ಟ್ ಆಗುತ್ತೆ, ಆ ಕಡೆ ಲೆಫ್ಟ್ ಸೈಡು ಆ ರೋಡ್ಗೂ ಕನೆಕ್ಟ್ ಆಗುತ್ತೆ. ಸೊ 2 ಕಡೆಯಿಂದ ಈ ಒಂದು ಸೈಟ್ಗೆ ಕನೆಕ್ಟಿವಿಟಿ ಇದೆ. ಈ ರೋಡ್ ಬಂದ್ಬಿಟ್ಟು ಭರತ್ ನಗರ ಕನೆಕ್ಟ್ ಆಗುತ್ತೆ, ಆಮೇಲೆ ಪ್ರಕೃತಿ ನಗರ ಕನೆಕ್ಟ್ ಆಗುತ್ತೆ. ಇದು ಕೂಡ 30 ಫೀಟ್ ರೋಡ್ ಆಗಿದೆ ಇದು. ಫ್ರೆಂಡ್ಸ್, ಇದು ಓನರ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡ್ತೀನಿ. ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 7,200 ರೂಪಾಯಿ ಹೇಳ್ತಾಯಿದ್ರು. 7,200 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾಯಿದ್ರೆ, ನೆಗೋಷಿಯಬಲ್ ಇರುತ್ತೆ. ಸೊ ಇಷ್ಟು ಕನೆಕ್ಟಿವಿಟಿ, ಇಷ್ಟು ಫೆಸಿಲಿಟಿ, ಇಷ್ಟು ನೀಟಾಗಿರೋ ಜಾಗ, ಡೆವಲಪ್ಮೆಂಟ್ ಆಗಿರೋ ಜಾಗ ಇಷ್ಟು ಬಜೆಟಲ್ಲಿ ಸಿಗುತ್ತೆ ಅಂದರೆ ನಿಜವಾಗ್ಲೂ ಅದು ಒಳ್ಳೆ ಬಜೆಟ್ ಅಂತಲೇ ಹೇಳ್ಬೋದು. ಸೊ ಯಾರಿಗೆ ಈ ಲೊಕೇಶನಲ್ಲಿ ಬೇಕು ಅನ್ನೋರು, ಆಮೇಲೆ ಈ ಥರ ಡೆವಲಪ್ಮೆಂಟ್ ಆಗಿರೋ ಏರಿಯಾ ಬೇಕು ಅನ್ನೋರು ಬಂದು ಒಂದು ಸರಿ ವಿಸಿಟ್ ಮಾಡಿ. ನಿಮಗೆ ಓಕೆ ಆಯಿತು ಅಂದರೆ ಸಿಟ್ಟಿಂಗ್ ಮಾಡಿ ನೆಗೋಷಿಯಬಲ್ ಕೂಡ ನಾನು ಮಾಡಿಕೊಡ್ತೀನಿ. ಹಂಗಾಗಿ ಇದು ನಾರ್ತ್ ಫೇಸು, ನಿಮಗೆ ಈಸ್ಟ್ ನಾರ್ತ್ ಆಲ್ಮೋಸ್ಟ್ ಎಲ್ಲ ಕೇಳ್ತಾರೆ. ಸೈಟಲ್ಲಿ ಸ್ವಲ್ಪ ಈಸ್ಟ್ ನಾರ್ತೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಂಗಾಗಿ ನಾರ್ತ್ ಫೇಸ್ ಕೂಡ ಇದು ಅವೈಲಬಲ್ ಇರೋದ್ರಿಂದ ನಿಮಗೆ ಬೆಸ್ಟ್ ಸೈಟ್ ಅಂತಲೇ ಹೇಳ್ಬೋದು. ಅದು ಆ ಬಜೆಟಲ್ಲಿ ಒಳ್ಳೆ ಬಜೆಟ್ ಅಂತಲೂ ಹೇಳ್ಬೋದು. ಸೊ ಹಂಗಾಗಿ ಯಾರ್ಯಾರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೋ ಈ ಒಂದು ಲೊಕೇಶನಲ್ಲಿ ಅವರಿಗೆ ಒಳ್ಳೆ ಬಜೆಟಲ್ಲಿ ಒಂದು ಒಳ್ಳೆ ಪ್ಲೇಸ್ ಕೂಡ, ಸೈಟ್ ಕೂಡ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇದ್ರ ಡೀಟೇಲ್ಸ್ ಇನ್ನೊಂದು ಸರಿ ಹೇಳ್ಬಿಡ್ತಿದ್ವಿ. 30-40 2 ಸೈಟ್ ಅವೈಲೇಬಲ್ ಇದೆ. 2 ಸೈಟ್ ಫೇಸ್ ಬಂದ್ಬಿಟ್ಟು ನಾರ್ತ್ ಫೇಸ್ಗೆ ಇದೆ. ಟೋಟಲ್ ನಿಮಗೆ 2,400 ಸ್ಕ್ವೇರ್ ಫೀಟು ಈ 2 ಸೈಟಿಂದ ಅವೈಲೇಬಲ್ ಇದೆ. ಸೊ ಹಂಗಾಗಿ ಇದು ಬೆಸ್ಟ್ ಲೊಕೇಶನ್ ಕೂಡ ಆಗಿರೋದ್ರಿಂದ, ನಿಮಗೆ ಬೆಸ್ಟ್ ಸೈಟು ಕೂಡ ಜಾಗ ಆಗಿರೋದ್ರಿಂದ ಒಳ್ಳೆ ಬೆಲೆ ಇದೆ. ಹಂಗಾಗಿ ಯಾರು ಇಂಟ್ರೆಸ್ಟ್ ಇದ್ದಾರೋ ಬೇಗ ಬಂದು ಬೈ ಮಾಡಿ ಅಂತ ಕೇಳ್ಕೊತೀನಿ. ಎನಿವೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.